ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಬ್ಯಾಂಕ್ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ. ರಜೆ ಹಾಕಿದ್ದ ವ್ಯವಸ್ಥಾಪಕರು ಅನಿವಾರ್ಯವಾಗಿ ಬ್ಯಾಂಕಿಗೆ ಬಂದು ಕಾಂಗ್ರೆಸ್ ಕೇಳಿದ ದಾಖಲೆ ನೀಡಿದ ವ್ಯವಸ್ಥಾಪಕ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ರಸ್ತೆಯಲ್ಲಿ ರೈಲ್ವೆ ಇಲಾಖೆಯಿಂದ ಸರ್ವೆ. ಶಿಡ್ಲಘಟ್ಟ ರಸ್ತೆ ಸೇರಿ ಪಕ್ಕದ ಜಮೀನಿನವರು ರೈಲ್ವೆ ಆಸ್ತಿ ಒತ್ತುವರಿ ಪತ್ತೆ. ಶೀಘ್ರದಲ್ಲೇ ಡಬಲ್ ಟ್ರ್ಯಾಕ್ ಬರಲಿರುವ ಕಾರಣ ಸರ್ವೆಯಿಂದ ಅಧಿಕಾರಿಗಳು. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಯುಜಿಡಿ ಸಮಸ್ಯೆ. ನಗರದ 9ನೇ ವಾರ್ಡಿನಲ್ಲಿ ಕುಡಿಯುವ ನೀರಿಗೆ ಸೇರುತ್ತಿರುವ ಯುಜಿಡಿ ನೀರು. ಕಳೆದ ಹಲವು ದಿನಗಳಿಂದ ಸ್ಥಳೀಯರ ಪರದಾಟ. ಸಮಸ್ಯೆ ಪರಿಹಾರದ ಭರವಸೆ ನೀಡಿದ ಉಪಾಧ್ಯಕ್ಷ. ಬಾಗೇಪಲ್ಲಿ ತಾಲೂಕು ಕ್ರೀಡಾಂಗಣದ ಉನ್ನತೀಕರಣಕ್ಕೆ ಅಗತ್ಯ ಸೌಲಭ್ಯ ನೀಡುವ ಭರವಸೆ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. 3 ಕೋಟಿ ಅನುದಾನದಲ್ಲಿ ಸದನದಲ್ಲಿ ಶಾಸಕರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಸೋಲುಂಡ ನಂತರ ಎಚ್ಚೆತ್ತಂತೆ ಕಾಣ್ತಿದೆ. ಚುನಾವಣೆ ಪೂರ್ವದಲ್ಲಿ ನಿರಾಳವಾಗಿದ್ದ ಕಾಂಗ್ರೆಸ್ ಮುಖಂಡರು ಫಲಿತಾಂಶದಲ್ಲಿ ಸೋಲುಂಡ ನಂತರ ಬ್ಯಾಂಕ್ ವ್ಯವಸ್ಥಾಪಕರ ನಡೆ ವಿರೋಧಿಸಿ ಪ್ರತಿಭಟನೆ ಮಾಡಿದ್ದಾರೆ. ದಾಖಲೆ ನೀಡಲು ಹಿಂದೇಟು ಹಾಕುತ್ತಿರುವ ಆರೋಪವನ್ನು ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ 12 ನಿರ್ದೇಶಕರಿದ್ದು, ಇದರಲ್ಲಿ 11 ನಿರ್ದೇಶಕ ಸ್ಥಾನಗಳನ್ನು ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ. ಕೇವಲ ಒಂದೇ ಒಂದು ನಿರ್ದೇಶಕ ಸ್ಥಾನವನ್ನ ಪಡೆದಿರುವ ಆಡಳಿತಾರೂಢ ಕಾಂಗ್ರೆಸ್ಗೆ ಇದು ತೀವ್ರ ಮುಖಭಂಗವಾಗಿದ್ದು, ಚುನಾವಣೆಯಲ್ಲಿ ಲೋಪಗಳಾಗಿವೆ ಎಂದು ಆರೋಪಿಸಿ ಇದೀಗ ಹೋರಾಟಕ್ಕೆ ಸಜ್ಜಾಗುತ್ತಿದೆ. ಅಲ್ಲದೆ ನ್ಯಾಯಾಲಯದ ಆದೇಶದ ಮೇರೆಗೆ ಮತ ಎಣಿಕೆ ತಡೆಯಲಾಗಿದ್ದ ನಂದಿ ಕ್ಷೇತ್ರದ ಮತ ಎಣಿಕೆ ಸೋಮವಾರ ನಡೆದಿದ್ದು, ಆ ಕ್ಷೇತ್ರದಲ್ಲಿಯೂ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿದೆ. ಇದು ಕಾಂಗ್ರೆಸ್ನವರನ್ನ ಮತ್ತಷ್ಟು ಕೆರಳಿಸಿದೆ. ನಂದಿ ಕ್ಷೇತ್ರದಲ್ಲಿ ಒಟ್ಟು 85 ಮತಗಳು ಚಲಾವಣೆಯಾಗಿದ್ದು, ಇದರಲ್ಲಿ 3 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಜೆಸಿಬಿ ಮಂಜು ಗೆಲುವು ಸಾಧಿಸಿದ್ರು ಎಂಬುದು ಕಾಂಗ್ರೆಸ್ ಮುಖಂಡರ ಆರೋಪವಾಗಿದೆ. ಆದರೆ ನ್ಯಾಯಾಲಯ 10 ಮಂದಿಗೆ ಮತದಾನ ಮಾಡಲು ಅವಕಾಶ ಕಲ್ಪಿಸಿದ್ದು, ಇದು ಕಾಂಗ್ರೆಸ್ ಸೋಲಿಗೆ ಕಾರಣವಾಗಿದೆ ಎಂಬುದು ಕಾಂಗ್ರೆಸ್ ನಾಯಕರು ಮಾಡುತ್ತಿರುವ ನೇರ ಆರೋಪವಾಗಿದೆ. ಅನರ್ಹರಾಗಿದ್ದ 10 ಮಂದಿಗೆ ಮತದಾನದ ಅವಕಾಶ ಕಲ್ಪಿಸಿದ ಕಾರಣ 7 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲುವಂತಾಗಿದೆ ಎಂದು ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಮೊನ್ನೆ ನಡೆದಂಥ ಚುನಾವಣೆ ಪ್ರಕ್ರಿಯೆಯೇ ಅವ್ರದ್ದೇ ಆದಂಥ ಆಡಳಿತಾಧಿಕಾರಿ ಮತ್ತು ಹಿಂದೆ ಇದ್ದಂಥ ಕಮಿಟಿಯವರು ಅವ್ರಿಗೆ ಬೇಕಾಬಿಟ್ಟು ಮತದಾರರ ಪಟ್ಟಿಯನ್ನು ಸಿದ್ಧತೆ ಮಾಡಿ ಚುನಾವಣೆಯಲ್ಲಿ ಅವರು ಒಂದಷ್ಟು ಗೆಲುವು ಸಾಧಿಸಿರ್ಬೋದು. ಆದರೆ ನಿನ್ನೆ ಸೋಮವಾರ ನಡೆದಂಥ ಮತ ಎಣಿಕೆ ಸಂದರ್ಭದಲ್ಲಿ ನಂದಿ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯದಿಂದ ಅವರ ಮತವನ್ನು ತಂದು ಅದರಲ್ಲಿ ಅವರು ಜಯಶೀಲರಾಗಿದ್ದಾರೆ. ರೆಗ್ಯುಲರ್ ಮತದಾರರು ಇದರಲ್ಲಿ ನಮ್ಮ ಅಭ್ಯರ್ಥಿಯ 3 ಮತಗಳ ಮುಂದೆ ಇದ್ದರು, ನಾವು ಗೆದ್ದಿದ್ದೀವಿ ಅಂತ. 10 ಜನ ಏನು ವೋಟಿಂಗ್ ತಂದಿದ್ರು ಅವ್ರಿಗೆ ಸಂಬಂಧಿಕರು, ಅವ್ರ ನೆಂಟರು, ಅವರಿಗೆ ಬೇಕಾದವ್ರದ್ದು ನ್ಯಾಯಾಲಯದಿಂದ ತಂದು ಅವರು 10 ಮತಗಳನ್ನು ಪಡೆದಿರೋದ್ರಿಂದ ಅವರು ಆ ಕ್ಷೇತ್ರದಲ್ಲಿ BJP ಬೆಂಬಲಿತ ಅಭ್ಯರ್ಥಿ ಜಯಗಳಿಸಿದ್ದಾರೆ. ಸಂತೋಷ. ಆದರೆ ನಾವು ಅದು ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ವ್ಯವಸ್ಥಾಪಕರಿಗೆ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ 3 ವರ್ಷದಲ್ಲಿ GBMಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಸಹಿ ತಗೊಂಡಿರ್ತಕ್ಕಂಥ ನಕಲು ಪ್ರತಿ, ಜೊತೆಯಲ್ಲಿ 10 ಜನ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ದಾಖಲೆಗಳ ಪ್ರತಿ ಮತ್ತು ಬೈಲಾ ಪುಸ್ತಕದ ಒಂದು ದೃಢೀಕರಣ ಪ್ರತಿ ಕೊಡಬೇಕು ಅಂತ ನಾವು ನಿನ್ನೆ ಮನವಿ ಮಾಡಿದ್ವಿ. ಆದರೆ ಉದ್ದೇಶಪೂರ್ವಕವಾಗಿ ಅವರಿವತ್ತು ಗೈರುಹಾಜರಾಗಿ ನಮಗೆ ದಾಖಲೆಯನ್ನು ಕೊಡೋದಕ್ಕೆ ಸತಾಯಿಸ್ತಾ ಇದ್ದಾರೆ.
ಎಷ್ಟು ದಿವಸ ಸತಾಯಿಸೋಕ್ಕೂ ಆಗೋದಿಲ್ಲ. ನಾವೀಗ ಈ ಬ್ಯಾಂಕಿನ ಅಧಿಕಾರಿಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ, ಯಾರೋ ಒಬ್ಬರ ಕೈಗೊಂಬೆಯಾಗಿ ನೀವು ಆಡಳಿತ ನಡೆಸೋಕ್ಕೆ ಹೋದರೆ ನಾವು ರೈತರು, ನಮ್ಮ ಮುಖಂಡರು, ನಾವು ಯಾರೂ ಸುಮ್ಮನೆ ಇರೋದಿಲ್ಲ. ನಾವು ಉಗ್ರವಾದಂಥ ಹೋರಾಟವನ್ನು ಬ್ಯಾಂಕ್ ಮುಂದೆ ಮಾಡಬೇಕಾಗ್ತದೆ. ನಂದಿ ಕ್ಷೇತ್ರಕ್ಕೆ ನೀಡಿದಂತೆ ಇತರೆ ಕ್ಷೇತ್ರಗಳಿಗೂ ಅನರ್ಹರಾದವರಿಗೆ ಯಾಕೆ ಮತದಾನದ ಅವಕಾಶ ಕಲ್ಪಿಸಿಲ್ಲ ಎಂಬುದು ಕಾಂಗ್ರೆಸ್ ಪ್ರಶ್ನೆಯಾಗಿದೆ. ಇದರಿಂದಾಗಿ ಮುಂದಿನ ಕಾನೂನು ಹೋರಾಟ ಮಾಡುವ ತೀರ್ಮಾನಕ್ಕೆ ಬಂದಿರುವ ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಸಂಬಂಧಿಸಿದ ದಾಖಲೆಗಳನ್ನು ನೀಡುವಂತೆ ಪಿಎಲ್ಡಿ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಮನವಿ ಮಾಡಿದ್ದಾರೆ. ಆದರೆ ಇಂದು ವ್ಯವಸ್ಥಾಪಕ ಮಂಜುನಾಥ್ ಅವರು ಬ್ಯಾಂಕಿಗೆ ಬಾರದೆ ರಜೆ ಹಾಕಿರುವುದು ಕಾಂಗ್ರೆಸ್ ನಾಯಕರನ್ನು ಕೆರಳುವಂತೆ ಮಾಡಿದೆ. ದಾಖಲೆ ನೀಡುವುದನ್ನು ತಪ್ಪಿಸಿಕೊಳ್ಳಲು ವ್ಯವಸ್ಥಾಪಕರು ರಜೆ ಹಾಕಿದ್ದಾರೆ ಎಂದು ಆರೋಪಿಸಿ ಸಹಕಾರ ಇಲಾಖೆಯ ಉಪನಿರ್ದೇಶಕರ ಗಮನಕ್ಕೆ ಕಾಂಗ್ರೆಸ್ ತಂದಿದೆ. ಆದರೆ ಉಪನಿರ್ದೇಶಕರು ತಮಗೆ ಲಿಖಿತ ದೂರು ನೀಡಿದರೆ ವ್ಯವಸ್ಥಾಪಕರಿಗೆ ನೋಟಿಸ್ ನೀಡುವುದಾಗಿ ಹೇಳಿದ್ದಾರೆ. ಹಾಗಾಗಿ ಉಪನಿರ್ದೇಶಕರು ಹಾರಿಕೆ ಉತ್ತರ ನೀಡಿದ್ದಾರೆ ಎಂದು ಆರೋಪಿಸಿದ ಕಾಂಗ್ರೆಸ್ ಇಂದು ಏಕಾಏಕಿ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಯಿತು. ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ನಾಯಕರು ಕೂಡಲೇ ದಾಖಲೆ ನೀಡಬೇಕು, ಇಲ್ಲವಾದರೆ ರೈತರೊಂದಿಗೆ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ಕಾಂಗ್ರೆಸ್ ಪ್ರತಿಭಟನೆಯ ವಿಚಾರ ತಿಳಿದ ಬ್ಯಾಂಕ್ ವ್ಯವಸ್ಥಾಪಕ ಮಂಜುನಾಥ್ ಬ್ಯಾಂಕಿಗೆ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ವ್ಯವಸ್ಥಾಪಕ ಮಂಜುನಾಥ್, ತಾವು ಅನಾರೋಗ್ಯದಿಂದ ಬಳಲುತ್ತಿದ್ದು ಮನೆಯಲ್ಲಿ ವಿಶ್ರಾಂತಿ ಪಡೆಯುವ ಕಾರಣ ಇಂದು ರಜೆ ಹಾಕಿದೆ. ಆದರೆ ಕಾಂಗ್ರೆಸ್ನವರು ಕೇಳುತ್ತಿರುವ ಎಲ್ಲಾ ದಾಖಲೆಗಳನ್ನು ಕೇವಲ ಅರ್ಧ ಗಂಟೆಯಲ್ಲಿಯೇ ನೀಡಿ ಕಳುಹಿಸುವುದಾಗಿ ಹೇಳಿದ್ರು. ಇದರಿಂದ ಪ್ರತಿಭಟನಾ ನಿರತ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ವಾಪಸ್ ಪಡೆದರು. ಪಿಎಲ್ಡಿ ಬ್ಯಾಂಕ್ ನಂದಿ ಕ್ಷೇತ್ರದ ಮತದಾನದ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎಂಬುದು ಕಾಂಗ್ರೆಸ್ ಆರೋಪ. ಅನರ್ಹರಾಗಿರುವ 10 ಮಂದಿಗೆ ಮತದಾನ ಮಾಡಲು ನ್ಯಾಯಾಲಯ ಅವಕಾಶ ನೀಡಿದ ಕಾರಣ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಹಾಗಾಗಿ ದಾಖಲೆಗಳನ್ನು ಪಡೆದು ನ್ಯಾಯಾಲಯದ ಮೊರೆ ಹೋಗುವುದಾಗಿ ಕಾಂಗ್ರೆಸ್ ನಾಯಕರು ಘೋಷಿಸಿದ್ರು. ಸರ್, ನನಗೆ ಆರೋಗ್ಯ ಸರಿಯಿಲ್ಲ. ಬೆಳಗ್ಗೆ ನನಗೆ ಲೂಸ್ ಮೋಷನ್ ಆ್ಯಂಡ್ ಇದಾಗಿತ್ತು. ಆದ್ದರಿಂದ ನಾನು ರಜೆ ಹಾಕಿದೆ. ಇವರಿಗೆ ಡಾಕ್ಯುಮೆಂಟ್ ಏನು ಕೇಳ್ತಾರೆ ನಾನು ಅರ್ಧ ಗಂಟೆಯಲ್ಲಿ ಕೊಟ್ಟು ಕಳಿಸ್ತೇನೆ. ಈಗಲೇ ಕೊಡ್ತೇನೆ ಸರ್. ನಿನ್ನೆ ಸಲ್ಲಿಸಿದ್ದಾರೆ. ನಿನ್ನೆ ಸಲ್ಲಿಸಿದ್ದಾರೆ. ಇಲ್ಲ ಇದ್ದಾರೆ ಸರ್. ಪರ್ಮನೆಂಟ್ ಎಂಪ್ಲಾಯಿ, ಪರ್ಮನೆಂಟ್ ನಾನು ಒಬ್ಬನೇ ಇರೋದು. ಇಲ್ಲಿಂದೆಲ್ಲ ಡೈಲಿ ಸರ್ ಇದ್ದಾರೆ. ಹಾಗಾಗಿ ಹೌದು ಸರ್. ನಾನು ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರೆಡ್ಡಿ, ಪಿಎಲ್ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಚುನಾವಣೆ ಪ್ರಕ್ರಿಯೆ ಆಡಳಿತಾಧಿಕಾರಿ ಮತ್ತು ಹಿಂದಿನ ಸಮಿತಿಯವರು ಬೇಕಾಬಿಟ್ಟಿ ಮತದಾರರ ಪಟ್ಟಿ ಸಿದ್ಧಪಡಿಸಿದ್ದಾರೆ ಎಂದು ಆರೋಪಿಸಿದರು. ಇದರಿಂದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ನಂದಿ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿ ಅಕ್ರಮವಾಗಿ ನ್ಯಾಯಾಲಯದಿಂದ ಆದೇಶ ತಂದು ಗೆದ್ದಿದ್ದಾರೆ. 10 ಮಂದಿ ಅನರ್ಹರು ಮತ ಚಲಾಯಿಸಿದ ಕಾರಣ ಸೋಲಬೇಕಾಯಿತು ಎಂದರು. ವ್ಯವಸ್ಥಾಪಕರು ಉದ್ದೇಶಪೂರ್ವಕವಾಗಿ ದಾಖಲೆ ನೀಡಲು ಸತಾಯಿಸುತ್ತಿದ್ದಾರೆ. ಯಾರೋ ಕೈಗೊಂಬೆಯಾಗಿ ಆಡಳಿತ ನಡೆಸಿದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ತುರ್ತಾಗಿ ದಾಖಲೆ ನೀಡಬೇಕು. ದಾಖಲೆ ಪಡೆದು ನ್ಯಾಯಾಲಯಕ್ಕೆ ಹೋಗುವುದಾಗಿ ಕೇಶವರೆಡ್ಡಿ ಘೋಷಣೆ ಮಾಡಿದ್ರು. ಚುನಾವಣೆಯಲ್ಲಿ ಸಂಘದ ಬೈಲಾಗಾಳಿಗೆ ತೋರಿದ್ದಾರೆ. ಅನರ್ಹರಿಗೆ ಮತದಾನದ ಅವಕಾಶ ಕಲ್ಪಿಸಲಾಗಿದೆ. ವ್ಯವಹಾರ ಮಾಡಿದಂತೆ ಸೃಷ್ಟಿ ಮಾಡಿದ್ದಾರೆ. ಸಾಮಾನ್ಯ ಸಭೆಗೆ ಬಂದ ರೀತಿಯಲ್ಲಿ ಸಹಿ ಹಾಕಿದ್ದಾರೆ ಎಂದು ಕೇಶವರೆಡ್ಡಿ ಆರೋಪಿಸಿದ್ರು. ಅದಕ್ಕೆ ನೀವು ಅವಕಾಶ ಕೊಡದೆ ತುರ್ತಾಗಿ ನಮಗೆ ದಾಖಲೆಯನ್ನು ಒಡಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಮಾನ್ಯ ಡೆಪ್ಯೂಟಿ ರಿಜಿಸ್ಟರ್ಗೂ ಮಾತಾಡಿದೆ. ಅವರು ಸಹ ಅದಕ್ಕೆ ಸಮಂಜಸವಾದಂಥ ಉತ್ತರವನ್ನು ನೀಡಿದೆ. ನನಗೆ ಲೆಟರ್ ಕೊಡಬೇಕಾಗಿತ್ತು. ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಒಬ್ಬ ವ್ಯವಸ್ಥಾಪಕರಿಗೆ ದಾಖಲೆ ಕೊಡುವಂಥ ಅವಕಾಶ ಇರ್ತಕ್ಕಂಥದ್ದು ಅಂಥವ್ರು ನಾವು ಕೊಟ್ಟಿದ್ದೀವಿ. ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋ ಮಾತನ್ನು ಬಿಟ್ಟು ನನಗೆ ನೀವು ಕೊಡಿ ಟಪಾಲಲ್ಲಿ ನಾನು ನೋಟಿಸ್ ಕೊಡ್ತೀನಿ ಅಂದರೆ ಅದು ಉಡಾಪೆ ಮಾತಾಗ್ತದೆ. ಹಂಗಾಗಿ ನಾನು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ತಾವೆಲ್ಲಿದ್ದು ತುರ್ತಾಗಿ ಬಂದು ನಮಗೆ ನಾವು ಕೇಳಿರ್ತಕ್ಕಂಥ ದಾಖಲೆ, ನಾವೇನು ಆಡಳಿತ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ, ಬ್ಯಾಂಕ್ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ, ನಾವು ಸಂಬಂಧಪಟ್ಟ ದಾಖಲೆಗಳ ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅವರೇನಾದರೂ ಉದಾಸೀನ ಮಾಡಿ ಏನಾದರೂ ದಾಖಲೆ ಕೊಡೋದು ತಡ ಮಾಡಿದ್ರೆ ನಾಳೆ ನಾವು ಎಲ್ಲ ಮುಖಂಡರಿಗೆ ನಾವು ಮಾತ್ರ ದಾಖಲೆ ಕೊಡ್ತಾರೆ ಅಂತ ನಾವು ಅಷ್ಟು ಜನ ಬಂದಿವಿ ತಗೊಳ್ಳೋದಕ್ಕೆ ಅಂತ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ರಸ್ತೆ ಸಂಪೂರ್ಣ ರೈಲ್ವೆ ಇಲಾಖೆ ಜಾಗದಲ್ಲಿದ್ದು, ರಸ್ತೆ ಮಾತ್ರವಲ್ಲದೆ ಪಕ್ಕದ ಜಮೀನಿನವರೆಗೂ ರೈಲ್ವೆ ಆಸ್ತಿ ಇದೆ. ಈ ಸಂಬಂಧ ಇಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಿ ಗಡಿ ಗುರುತಿಸಿದ್ದು, ಇದೀಗ ಶಿಡ್ಲಘಟ್ಟ ರಸ್ತೆಯ ಪಕ್ಕದಲ್ಲಿರುವ ಜಮೀನು ಮತ್ತು ಕಟ್ಟಡ ಮಾಲೀಕರಿಗೆ ಆತಂಕ ಆರಂಭವಾಗಿದೆ. ಹೌದು, ರೈಲ್ವೆ ಇಲಾಖೆಗೆ ಸೇರಿದ ಅಪಾರ ಪ್ರಮಾಣದ ಭೂಮಿ ಒತ್ತುವರಿಯಾಗಿದೆ ಅನ್ನೋದು ರೈಲ್ವೆ ಅಧಿಕಾರಿಗಳ ಗುಮಾನೆ.
ಹಾಗಾಗಿಯೇ ಇಂದು ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ಹೋಗುವ ಮಾರ್ಗದ ಸರ್ವೆ ಕಾರ್ಯ ನಡೆಸಲಾಗಿದ್ದು, ರೈಲ್ವೆ ಇಲಾಖೆಗೆ ಸೇರಿದ ಭೂಮಿ ಎಲ್ಲಿಯವರೆಗೂ ಇದೆಯೋ ಅಲ್ಲಿಯವರೆಗೆ ಗಡಿ ಗುರುತಿಸಿ ಕಬ್ಬಿಣದ ಕಂಬಗಳನ್ನ ನೆಡಲಾಗಿದೆ. ಅಲ್ಲಿಗೆ ಶಿಡ್ಲಘಟ್ಟ ಮುಖ್ಯ ರಸ್ತೆ ಸಂಪೂರ್ಣ ರೈಲ್ವೆ ಇಲಾಖೆಗೆ ಸೇರಿದ ಆಸ್ತಿಯಾಗಿದ್ದು, ಇದನ್ನ ತೆರವು ಮಾಡಿದ್ರೆ ಪಕ್ಕದಲ್ಲಿ ಮತ್ತೊಂದು ರಸ್ತೆ ಮಾಡಬೇಕಿದ್ದು, ರಸ್ತೆ ಪಕ್ಕದ ರೈತರ ಜಮೀನು ಸೇರಿದಂತೆ ಕಟ್ಟಡಗಳು ಹೋಗುವುದು ಖಚಿತ ಎಂಬಂತಾಗಿದೆ. ಅಲ್ಲದೆ ಪ್ರಸ್ತುತ ಚಿಕ್ಕಬಳ್ಳಾಪುರದಿಂದ ಕೋಲಾರಕ್ಕೆ ಹೋಗುವ ರೈಲ್ವೆ ಮಾರ್ಗದಲ್ಲಿ ಸಿಂಗಲ್ ಲೈನ್ ಟ್ರ್ಯಾಕ್ ಇದ್ದು, ಮುಂದಿನ ದಿನಗಳಲ್ಲಿ ಇದು ಡಬಲ್ ಲೈನ್ ಆಗಲಿದೆಯಂತೆ. ಹಾಗಾಗಿ ರೈಲ್ವೆಗೆ ಸೇರಿದ ಜಮೀನು ಗುರುತಿಸಲು ರೈಲ್ವೆ ಇಲಾಖೆ ಸೂಚಿಸಿದ್ದು, ಅಧಿಕಾರಿಗಳು ಗಡಿ ಗುರುತಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಯಲಹಂಕದಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಕೋಲಾರಕ್ಕೆ ಹೋಗಿರುವ ಈ ರೈಲ್ವೆ ಹಳಿ ದ್ವಿಪಥವಾದರೆ ಅಪಾರ ಪ್ರಮಾಣದ ಆಸ್ತಿ ರೈಲ್ವೆ ಪಾಲಾಗಲಿದೆ. ಅಲ್ಲದೆ ಈಗಾಗಲೇ ಇದು ರೈಲ್ವೆ ಆಸ್ತಿಯೇ ಆಗಿದ್ದು, ಅದನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂಬುದು ರೈಲ್ವೆ ಅಧಿಕಾರಿಗಳ ಸಮಜಾಯಿಷಿಯಾಗಿದೆ. ಇದೇ ರೈಲ್ವೆ ಸರ್ವೆ ಮಾಡ್ತಾ ಇದ್ದೀನಿ. ಇದು ರೈಲ್ವೆಗೆ ನಮಗೆ ಜಮೀನಿದೆ, ಇಲ್ಲಿ ಎಷ್ಟು ತನಕ ಎಲ್ಲಿ ಎಷ್ಟು ಜಮೀನು ಬರುತ್ತೆ ಅದೇ ಬೌಂಡ್ರಿ ಫಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಯೂಚರ್ ಮೇ ಡಬ್ಲಿಂಗ್ ಟ್ರ್ಯಾಕ್ ಬರೋಕ್ಕೆ ಚಾನ್ಸ್ ಇದೆ. ಅದೇಗೋಸ್ಕರ ಸ್ವಲ್ಪ ಈ ಇನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ. ಅದೇ ನಮ್ಮ ರೈಲ್ವೆ ಸರ್ವೆ ಮಾಡ್ತಾ ಇದ್ದೀನಿ, ಫೆನ್ಸಿಂಗ್ ಆಗ್ತಾಯಿದ್ದೀನಿ. ಅದೇ ಇಲ್ಲಿಂದ ಲಾಸ್ಟ್ ಅದೇ ವಿಲೇಜ್ ಕನಕಪುರ ವಿಲೇಜ್ ಇದೆನಾ, ಅಲ್ಲೇ ತಕ್ಕ ಮಾಡ್ತೀನಿ. ಈಚೆ ಇನ್ನೊಂದು ಟ್ರ್ಯಾಕ್ ಆಗತ್ತೆ, ಡಬ್ಲಿಂಗ್ಗೆ ಚಾನ್ಸ್ ಇದೆ. ಡಬ್ಲಿಂಗ್ ಇನ್ನೊಂದು ಟ್ರ್ಯಾಕ್ ಬರುತ್ತೆ. ಸಾಫ್ಟ್ ಲಿಂಕ್ ಊರಿಗೆ ಏನು ಸಮಸ್ಯೆ ಅಲ್ಲಿ ಆ ಕಡೆ ಸ್ವಲ್ಪ ಇನ್ಕ್ರೋಚ್ಮೆಂಟ್ ಇದೆ. ಅಲ್ಲಿ ಸ್ವಲ್ಪ ದೂರ ಯಾವುದೋ ವಿಲೇಜ್ ಇದೆನಾ ಇದೆ, ಅದೇ ವಿಲೇಜ್ಗೆ ಅದೇನು ಸಮಸ್ಯೆ ಇಲ್ಲ. ಬಟ್ ಅಲ್ಲಿ ಡಬ್ಲಿಂಗ್ ಟ್ರ್ಯಾಕ್ ಸಮಸ್ಯೆ ಆಗುತ್ತೆ. ಆವಾಗ ವಿದಿನ್ 1 ಇಯರ್ ಬರುತ್ತೆ. 1 ಇಯರ್ ಆಗತ್ತೆ, ಕೆಲಸ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಚಿಕ್ಕಬಳ್ಳಾಪುರದಿಂದ ಬರುತ್ತೆ. ಆ ಕಡೆಯಿಂದ ಬರುತ್ತೆ, ಯಲಹಂಕದಿಂದ ಬರುತ್ತೆ. ಯಲಹಂಕದಿಂದ ಕಂಟಿನ್ಯೂ ಹೋಗುತ್ತೆ ಅಲ್ಲಿ. ಇಂದು ಚಿಕ್ಕಬಳ್ಳಾಪುರದಿಂದ ಅಣಕನೂರಿನವರೆಗೆ ರೈಲ್ವೆ ಜಮೀನು ಸರ್ವೆ ಕಾರ್ಯ ಮಾಡಲಾಗಿದ್ದು, ಉಳಿದ ಜಾಗವನ್ನು ಮುಂದಿನ ದಿನಗಳಲ್ಲಿ ಸರ್ವೆ ಮಾಡಲಾಗುತ್ತದಂತೆ. ಇಂದು ಮಾಡಿದ ಸರ್ವೆ ಪ್ರಕಾರ ಅಣಕನೂರು ಕ್ರಾಸ್ನಲ್ಲಿರುವ ಮನೆಗಳು, ಜಿಲ್ಲಾಡಳಿತ ಭವನದ ಮುಂದಿನ ಎಲ್ಲಾ ಮನೆಗಳು ಮತ್ತು ಅಂಗಡಿಗಳು ಅಷ್ಟೇಕೆ ಜಿಲ್ಲಾಡಳಿತ ಭವನದ ಕಾಂಪೌಂಡ್ವರೆಗೆ ರೈಲ್ವೆ ಆಸ್ತಿಗೆ ಸೇರಿದ್ದು, ಅದರ ನಂತರ ಶಿಡ್ಲಘಟ್ಟ ರಸ್ತೆ ಮಾಡಬೇಕಾಗುತ್ತದೆ. ಒಟ್ಟಿನಲ್ಲಿ ಇಂದು ರೈಲ್ವೆ ಇಲಾಖೆ ಹೊಸ ತಲೆನೋವು ತಂದಿದ್ದು, ಇದು ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುಜಿಡಿ ಸಮಸ್ಯೆ ಅನ್ನೋದು ಚಿಕ್ಕಬಳ್ಳಾಪುರವನ್ನ ಬಿಟ್ಟು ಹೋಗುವಂತಿಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಪ್ರದೇಶದಲ್ಲಿ ಯುಜಿಡಿ ಸಮಸ್ಯೆ ಕಾಡ್ತಿದ್ದು, ಇಂದು ಕುಡಿಯುವ ನೀರಿಗೆ ಯುಜಿಡಿ ನೀರು ಸೇರಿ ತೀವ್ರ ಸಮಸ್ಯೆಯನ್ನೇ ತಂದಿಟ್ಟಿದೆ. ಇದಕ್ಕೆ ನಾಗರಿಕರ ನಿರ್ಲಕ್ಷ್ಯವೂ ಕಾರಣವಾಗಿದ್ದು, ನಾಗರಿಕರು ಸಹಕರಿಸುವಂತೆ ನಗರಸಭೆ ಮನವಿ ಮಾಡಿದೆ. ಚಿಕ್ಕಬಳ್ಳಾಪುರ ನಗರದ 9ನೇ ವಾರ್ಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿಂಭಾಗದಲ್ಲಿರುವ 5ನೇ ಕ್ರಾಸ್ನಲ್ಲಿ ಕುಡಿಯುವ ನೀರಿಗೆ ಯುಜಿಡಿ ನೀರು ಮಿಶ್ರಣವಾಗಿ ಸಂಪು ಸೇರುತ್ತಿದೆ. ಇದರಿಂದ ಅಲ್ಲಿನ ನಿವಾಸಿಗಳು ತೀವ್ರ ಸಮಸ್ಯೆಗೆ ಗುರಿಯಾಗಿದ್ದಾರೆ. ಕುಡಿಯುವ ನೀರಿಗೆ ಯುಜಿಡಿ ನೀರು ಮಿಶ್ರಣವಾಗುತ್ತಿರುವ ಕಾರಣ ನೀರು ದುರ್ವಾಸನೆ ಬೀರುತ್ತಿದ್ದು, ಅಂತಹ ನೀರು ಬಳಸುವುದಾದರೂ ಹೇಗೆ ಎಂದು ನಗರಸಭೆ ಉಪಾಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ. ಪರಿಸ್ಥಿತಿ ಅರ್ಥವಾದ ಕೂಡಲೇ ನಗರಸಭೆ ಇಂಜಿನಿಯರ್ ಮತ್ತು ಸ್ಥಳೀಯ ವಾಲ್ಮನ್ಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅಲ್ಲಿನ ಸಮಸ್ಯೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಈ ಮಾರ್ಗದಲ್ಲಿ ಹೊಸ ಮನೆಯೊಂದು ನಿರ್ಮಾಣ ಮಾಡಿದ್ದು, ಈ ಮನೆಗೆ ನೀರಿನ ಸಂಪರ್ಕ ಕಲ್ಪಿಸುವ ವೇಳೆ ಸರಿಯಾಗಿ ಪೈಪ್ಲೈನ್ ಅಳವಡಿಸದ ಕಾರಣ ಯುಜಿಡಿ ನೀರು ನೇರವಾಗಿ ಕುಡಿಯುವ ನೀರಿಗೆ ಮಿಶ್ರಣವಾಗುತ್ತಿದೆ ಎಂಬುದು ಪರಿಶೀಲನೆ ವೇಳೆ ಬಹಿರಂಗವಾಗಿದೆ. ಅಲ್ಲದೆ ಈ ಪ್ರದೇಶದಲ್ಲಿ ಯುಜಿಡಿ ಕಟ್ಟಿಕೊಂಡು ಮ್ಯಾನ್ಹೋಲ್ಗಳು ತುಂಬಿವೆ. ಇದರಿಂದ ಯುಜಿಡಿ ನೀರು ಕುಡಿಯುವ ನೀರಿಗೆ ಮಿಶ್ರಣವಾಗ್ತಿದ್ದು, ಕೂಡಲೇ ಸಕ್ಕಿಂಗ್ ಮಿಷಿನ್ ತರಿಸಿ ಮ್ಯಾನ್ಹೋಲ್ಗಳನ್ನು ಸ್ವಚ್ಛ ಮಾಡಲಾಯಿತು. ಇನ್ನು ಈ ಪ್ರದೇಶದಲ್ಲಿರುವ ಚರಂಡಿಗಳು ಕಟ್ಟಿಕೊಂಡು ನಿಂತಲ್ಲೇ ಚರಂಡಿ ನೀರು ನಿಂತು ಸೊಳ್ಳೆಗಳ ಕಾಟದ ಜೊತೆಗೆ ದುರ್ವಾಸನೆ ಬೀರುತ್ತಿದ್ದು, ಈ ಸಮಸ್ಯೆಗೆ ಪರಿಹಾರ ನೀಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಯುಜಿಡಿ ನೀರು ಲೀಕೇಜ್ ಆಗಿ ನಮ್ಮ ಕುಡಿಯೋ ನೀರಿಗೆ ಮತ್ತು ಬೋರ್ ನೀರಿಗೆ ಮಿಕ್ಸ್ ಆಗ್ತಾ ಇದೆ. ಮತ್ತು ಯುಜಿಡಿನೂ ಫುಲ್ ಆಗೋಗ್ಬಿಟ್ಟಿದೆ, ಎಲ್ಲ ಕಡೆ ಫುಲ್ ಆಗಿಬಿಟ್ಟು ಒಳಗಡೆ ಚೇಂಬರ್ಗಳಿಗೆ ಬರ್ತಾ ಇದೆ. ಅದರಿಂದ ಅದು ಸ್ವಲ್ಪ ನೋಡಿ ಅದನ್ನ ವೆರಿಫೈ ಮಾಡಿಸಿ ಚೆಕ್ ಮಾಡಿಸಿ ಒಂದು ಸಲ ಅದು ಕರೆಕ್ಟಾಗಿ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ.
ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಪ್ರಸ್ತುತ ನಗರಸಭೆ ಮುಂದಾಗಿದೆ. ಈ ವೇಳೆ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಚಿಕ್ಕಬಳ್ಳಾಪುರದ 8, 9 ಮತ್ತು 18ನೇ ವಾರ್ಡಿನ ನಡುವೆ ಇರುವ 5ನೇ ಅಡ್ಡ ರಸ್ತೆಯಲ್ಲಿ ಯುಜಿಡಿ ಸಮಸ್ಯೆ ಎದುರಾಗಿತ್ತು. ಸಂಪುಗಳಿಗೆ ಹೋಗುವ ಕುಡಿಯುವ ನೀರಿಗೆ ಯುಜಿಡಿ ನೀರು ಮಿಶ್ರಣವಾಗಿ ದುರ್ವಾಸನೆ ಬೀರುತ್ತಿದೆ. ಹಾಗಾಗಿ ನಗರಸಭೆ ಎಇ ಮತ್ತು ವಾಲ್ಮನ್ ಕರೆಸಿ ಪರಿಶೀಲನೆ ಮಾಡಲಾಗಿದೆ. ಪೌರಾಯುಕ್ತರ ಗಮನಕ್ಕೂ ತರಲಾಗಿದೆ ಎಂದರು. ಮನೆಗಳಿಗೆ ನೀರಿನ ಸಂಪರ್ಕ ಪಡೆಯುವಾಗ ಸಾರ್ವಜನಿಕರು ಪರವಾನಗಿ ಪಡೆದಿರುವ ಗುತ್ತಿಗೆದಾರರಿಂದಲೇ ಕೆಲಸ ಮಾಡಿಸಬೇಕು. ಅರ್ಧಂಬರ್ಧ ಕೆಲಸ ಗೊತ್ತಿರೋರು ಮಾಡಿದರೆ ಇಂತಹ ಸಮಸ್ಯೆಗಳು ಎದುರಾಗುತ್ತವೆ. ನೀರಿನ ಸಂಪರ್ಕ ಮಾಡಿಸುವ ಕೆಲಸ ಪರವಾನಗಿ ಪಡೆದ ಅನುಭವಿ ಗುತ್ತಿಗೆದಾರರಿಂದಲೇ ಮಾಡಿಸಬೇಕು. ಅಕ್ಕಪಕ್ಕದ ಮನೆಗಳವರು ಮನೆಗೆ ನಲ್ಲಿ ಸಂಪರ್ಕ ಪಡೆಯುವಾಗ ಸರಿಯಾಗಿ ಮಾಡದೆ ಈ ಸಮಸ್ಯೆ ಎದುರಾಗಿದೆ ಎಂದು ಹೇಳಿದರು. ನಲ್ಲಿ ಸಂಪರ್ಕ ಪಡೆಯುವಾಗ ಸರಿಯಾಗಿ ಅಳವಡಿಸಿದರೆ ಯುಜಿಡಿ ನೀರು ಮಿಶ್ರಣವಾಗುತ್ತಿರಲಿಲ್ಲ. ವಾಲ್ಮನ್ಗಳು ನೀರಿನ ಸಂಪರ್ಕ ಪಡೆಯುವಾಗ ನಗರಸಭೆ ಅನುಮತಿ ಪಡೆದಿರುವ ಬಗ್ಗೆ ಪರಿಶೀಲನೆ ಮಾಡಬೇಕು. ಸಾರ್ವಜನಿಕರು ನಿಮ್ಮ ರಸ್ತೆ, ನಗರ ಚೆನ್ನಾಗಿರಲು ಸಮರ್ಪಕ ಗುತ್ತಿಗೆದಾರರಿಂದ ಕೆಲಸ ಮಾಡಿಸಿ ಎಂದು ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮನವಿ ಮಾಡಿದ್ದಾರೆ. 9ನೇ ವಾರ್ಡು ಮತ್ತು 8ನೇ ವಾರ್ಡು ಹಾಗೂ 18ನೇ ವಾರ್ಡಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಏನು ಅಡ್ಡ ರಸ್ತೆಗಳಿತ್ತು, 5ನೇ ಅಡ್ಡ ರಸ್ತೆಯಲ್ಲಿ ಬೆಳಗಿನ ಜಾವ ಫೋನ್ ಮಾಡಿ ಆಂಜನಮ್ಮ ಎಂಬುವವರು ನಮ್ಮ ಸೊಂಪುಗಳಲ್ಲಿ ಈಗಾಗಲೇ ಯುಜಿಡಿ ನೀರು ಬಂದು ತುಂಬ ದುರ್ವಾಸನೆ ಬರ್ತಾಯಿದೆ. ಈಗ ನಾವು ನೀರು ಹಿಡಿಲಿಕ್ಕೂ ಆಗ್ತಾಯಿಲ್ಲ. ಬಕೆಟ್ಗಳು ಹಿಡಿತಾಯಿದ್ರು, ಬಿಂದಿಗೆಗಳು ಹಿಡಿತಾಯಿದ್ರು ಕೂಡ ಯುಜಿಡಿ ನೀರು ಮಿಶ್ರಣ ಆಗಿ ಬರ್ತಾಯಿದೆ. ಆ ಸ್ಮೆಲ್ ನೀರು ನಾವು ಹೆಂಗೆ ಬಳಕೆ ಮಾಡಬೇಕು, ನೀವೇ ಬಂದು ನೋಡಿ ಅಂತ ಹೇಳಿದಾಗ ಕೂಡಲೇ ನಾನು ನಮ್ಮ ನಗರಸಭೆಯ JE ಫಕ್ರುದ್ದೀನ್ ಅವ್ರನ್ನ ಕರೆಸಿ, ಆಮೇಲೆ ವಾಲ್ಮೇನ್ನ ಕೂಡಲೇ ಸ್ಥಳಕ್ಕೆ ಬನ್ನಿ ಅಂತ ಹೇಳಿದ ಕೂಡಲೇ ಬಂದಿದ್ದರು. ಅದೇ ರೀತಿ AE ಅವ್ರಿಗೂ ಕೂಡ ಈ ಒಂದು ಘಟನೆ ಬಗ್ಗೆ ವಿಷಯ ಮುಡಿಸ್ ಕೂಡಲೇ ಅವರು ಕೂಡ ಸ್ಪಂದಿಸೋವಂಥದ್ದಾಯಿತು. ಕಮಿಷನರ್ ಅವ್ರಿಗೂ ಗಮನಕ್ಕೆ ತಂದಿದ್ದೀನಿ. ಯಾರೇ ಆಗಿರಲಿ ಅಧಿಕೃತವಾಗಿ ಪರವಾನಗಿ ಪಡೆದಿರ್ತಕ್ಕಂಥ ಗುತ್ತಿಗೆದಾರರ ಕೈಯಲ್ಲಿ ಇಂಥ ಒಂದು ವಾಟ್ರು ಸಂಪರ್ಕ ಮಾಡಿಕೊಡೋವಂಥದ್ದನ್ನು ಮಾಡಿಸಿದ್ರೆ ಇಂಥ ಒಂದು ಘಟನೆಗಳು ನಡೆಯೋದಿಲ್ಲ. ಅರ್ಧಂಬರ್ಧ ಕೆಲಸ ಕಲ್ತಿರೋರ ಹತ್ರ ನಾವು ಮಾಡಿಸಿದ್ರೆ ಈ ಥರ ಆಗುತ್ತೆ. ಅದೇ ರೀತಿ ಸಾರ್ವಜನಿಕರು ಕೂಡ ಅಷ್ಟೇ, ನಗರಸಭೆಯಲ್ಲಿ ಯಾವುದಾದ್ರೂ ವಾಟ್ರ್ ಕಲೆಕ್ಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಪರವಾನಗಿ ಇರೋರ ಹತ್ರ ಮಾಡಿಸಿದ್ರೆ ಈ ಥರ ಸೊಂಪುಗಳಲ್ಲಿ ಮಿಶ್ರಣ ಆಗಿ ನೀರು ಬರೋ ಅಂಥದ್ದನ್ನು ನಾವು ಕಡಿವಾಣ ಹಾಕೋವಂಥದ್ದಾಗುತ್ತೆ. ಇದನ್ನು ಕೂಡ ಸಾರ್ವಜನಿಕರು ಗಮನದಲ್ಲಿಟ್ಕೊಂಡು ನಗರಸಭೆಯಿಂದ ಪರವಾನಗಿ ಪಡೆದಿರ್ತಕ್ಕಂಥವ್ರ ಹತ್ರ ಕೆಲಸ ಮಾಡಿಸ್ಬೇಕಂತ ಹೇಳ್ತೀನಿ. 2 ರಿಂದ 3 ತಿಂಗಳ ಹಿಂದ್ಗಡೆ ಒಂದು ಮನೆ ಕನ್ಸ್ಟ್ರಕ್ಷನ್ನು ಯಾರು ಮಾಡಿದ್ದಾರೆ ಅಲ್ಲಿ ಒಂದು ವಾಟರ್ ಲೈನು ಸಂಪರ್ಕ ತಗೊಳ್ಳೋ ಅಂಥ ಸಮಯದಲ್ಲಿ ಅವರು ಕರೆಕ್ಟಾಗಿ ಮಾಡಿರಲಿಕ್ಕಿಲ್ಲ. ಕಾರಣ ಅಲ್ಲಿ ಕರೆಕ್ಟಾಗಿ ಮಾಡಿದಿದ್ದರೆ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳಲ್ಲೆಲ್ಲನೂ ಈ ಥರ ಮಿಶ್ರಣ ನೀರು ಬರ್ತಾ ಇದೆ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕಿನ ಕ್ರೀಡಾಂಗಣದ ಉನ್ನತೀಕರಣಕ್ಕಾಗಿ ಅಗತ್ಯ ಸೌಲಭ್ಯ ಒದಗಿಸಲು 2024-25ನೇ ಸಾಲಿನಲ್ಲಿ 3 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಬಾಗೇಪಲ್ಲಿ ತಾಲೂಕು ಕ್ರೀಡಾಂಗಣಕ್ಕೆ ಸಂಬಂಧಿಸಿದ ಮಂಜೂರಾತಿ ಪತ್ರಗಳನ್ನು ನೀಡಲಾಗುವುದು, ಹಾಗೆಯೇ ಅನುಷ್ಠಾನವನ್ನು ಪರಿಣಾಮಕಾರಿಯಾಗಿ ಮಾಡಲಾಗುತ್ತದೆ. ಒಂದು ವೇಳೆ ಹೆಚ್ಚುವರಿ ಅನುದಾನದ ಅವಶ್ಯಕತೆ ಬೇಕಾದಲ್ಲಿ ಆ ಬಗ್ಗೆಯೂ ಅನುಕೂಲ ಮಾಡಿಕೊಡಲಾಗುವುದು. ಬಾಗೇಪಲ್ಲಿ ತಾಲೂಕು ಕ್ರೀಡಾಂಗಣದ ಸೌಲಭ್ಯಗಳ ಉನ್ನತೀಕರಣಕ್ಕಾಗಿ ಈಗಾಗಲೇ ಇರುವ ಸೌಲಭ್ಯಗಳ ಜೊತೆಗೆ ಬೋರ್ವೆಲ್ ಕೊರೆದು ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವುದು, ತಡೆಗೋಡೆ ನಿರ್ಮಾಣ, ಮಳೆ ನೀರಿನ ಕೊಯ್ಲು, ಚರಂಡಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದರು. ಉತ್ತರವನ್ನು ಒದಗಿಸಿದ್ದಾರೆ. ನಾನು ಸುಮಾರು 12 ವರ್ಷದಿಂದ ಕೇಳ್ತಾ ಇದ್ದೀನಿ. ನನ್ನ 3 ತಾಲೂಕು ಬರುತ್ತೆ, ಅಟ್ಲೀಸ್ಟ್ ಒಂದು ತಾಲೂಕಲ್ಲಾದರೂ ಸುಸಜ್ಜಿತವಾದಂಥ ಕ್ರೀಡಾಂಗಣ ಬೇಕು ಅಂತ. ಈ ಸಲ ರಿಪೇರಿಗೆ 3 ಕೋಟಿ ಲಾಸ್ಟ್ ಟೈಮ್ ಆಡಳಿತಕ್ಕೆ ಅನುಮೋದನೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ದಯವಿಟ್ಟು ಗುಡಿಬಂಡೆ ಅನ್ನೋ ತಾಲೂಕಿನಲ್ಲಿ 6 ಎಕರೆ ಜಮೀನು ಕೊಟ್ಟಿದ್ದೀವಿ, ಅಲ್ಲಿ ಒಳ್ಳೆ ಕ್ರೀಡಾಂಗಣ ಸ್ಥಾಪನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಶಾಸಕರಿಗೆ 2 ಕಡೆ ಅವರು ಬೇಡಿಕೆಯನ್ನು ಸಲ್ಲಿಸಿದರು. ಒಂದು ಗುಡಿಬಂಡೆ, ಮತ್ತೊಂದು ಬಾಗೇಪಲ್ಲಿ. ಬಾಗೇಪಲ್ಲಿಯಲ್ಲಿ ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿ ಮಾಡಲಿಕ್ಕೆ ಮುಂದುವರೆದ ಕಾಮಗಾರಿಗಳಿಗೆ
3 ಕೋಟಿ ರೂಪಾಯಿಯನ್ನು ಮಂಜೂರಾತಿಯನ್ನು ಕೊಟ್ಟಿದೆ ಸರ್ಕಾರ. ಆ 3 ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಬಾಕಿ ಇರುವಂಥ ಅಭಿವೃದ್ಧಿ ಕೆಲಸಗಳನ್ನು ಈಗ ಕೈಗೊಳ್ತೇವೆ. ಅದರ ಜೊತೆಗೆ ಮತ್ತೊಂದು ತಾಲೂಕು ಗುಡಿಬಂಡೆಯಲ್ಲೂ ಕೂಡ ತಾಲೂಕು ಕ್ರೀಡಾಂಗಣ ಅಭಿವೃದ್ಧಿ ಮಾಡಬೇಕು ಅಂತ ಮಾನ್ಯ ಸದಸ್ಯರು ಕೇಳಿದ್ದಾರೆ. ಗುಡಿಬಂಡೆ ತಾಲೂಕಿನ ಅಮಾನಿ ಬೈರಸಾಗರ ಕೆರೆಯಲ್ಲಿ 6 ಎಕರೆ ಸ್ಥಳವನ್ನು ಕ್ರೀಡಾಂಗಣ ನಿರ್ಮಾಣಕ್ಕೆ ಗುರುತಿಸಿದ್ದು, ತಾಲೂಕು ಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಇದಕ್ಕೂ ಪ್ರಾಶಸ್ತ್ಯ ನೀಡಲಾಗುತ್ತದೆ ಎಂದು ಉತ್ತರಿಸಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. 30ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 97
39702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಿನ್ನೆ ನಡೆದ ವಿಧಾನಸಭೆ ಕಲಾಪದ ಗಮನ ಸೆಳೆಯುವ ಅವಧಿಯಲ್ಲಿ ಗೌರಿಬಿದನೂರು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೇಡಿಯಾಲಜಿಸ್ಟ್ ಹುದ್ದೆ ಸೇರಿದಂತೆ ಖಾಲಿ ಇರುವ ಹುದ್ದೆಗಳನ್ನು ತುಂಬಿ ಆಸ್ಪತ್ರೆ ವೈದ್ಯರ ಕೊರತೆ ನೀಗಿಸುವಂತೆ ಆರೋಗ್ಯ ಸಚಿವರ ಗಮನ ಸೆಳೆದರು. ಗೌರಿಬಿದನೂರು ನಗರದಲ್ಲಿ ನಿರ್ಮಾಣವಾಗುತ್ತಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಅಗತ್ಯವಿರುವ ಹೆಚ್ಚುವರಿ 3.90 ಕೋಟಿ ಅನುದಾನ ಕೂಡಲೇ ಬಿಡುಗಡೆ ಮಾಡುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರ ಗಮನಕ್ಕೆ ಸೆಳೆದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ತಾಲೂಕಿನ ಹೊಸೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅಗತ್ಯ ಸಿಬ್ಬಂದಿ ನೇಮಕ ಮಾಡಿ ಮೂಲ ಸೌಕರ್ಯ ಕಲ್ಪಿಸಲು ಮತ್ತು ಗೌರಿಬಿದನೂರು ಕ್ಷೇತ್ರದಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ವೈದ್ಯಕೀಯ ಹಾಗೂ ಇತರೆ ಸಿಬ್ಬಂದಿ ನೇಮಕ ಮಾಡಿ ಸಾರ್ವಜನಿಕರಿಗೆ ಸಕಾಲದಲ್ಲಿ ಉತ್ತಮ ಸೇವೆ ದೊರೆಯುವಂತೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲು ಸರ್ಕಾರವನ್ನು ಆಗ್ರಹಿಸಿದರು. ಆದರೂ ಕೂಡ ಇದಕ್ಕೆ ಪೂರಕವಾಗಿ ಕೆಲವು ವಿಚಾರ ತಮ್ಮ ಗಮನಕ್ಕೆ ತರಬೇಕಾಗಿದೆ. ಗೌರಿಬಿದನೂರಿನ ತಾಯಿ ಮಕ್ಕಳ ಆಸ್ಪತ್ರೆ ಇದೆಯಲ್ಲ, ಈ ಆಸ್ಪತ್ರೆಗೆ ಪಕ್ಕದ ಮಂಚೇನಹಳ್ಳಿ ತಾಲೂಕಿದೆ, ಹತ್ರ ಇರೋದ್ರಿಂದ ಆ ತಾಲೂಕಿನಲ್ಲೂ ಕೂಡ ಇಲ್ಲಿಗೆ ಹತ್ರ ಬರ್ತಾ ಇದ್ದಾರೆ. ಮತ್ತು ಮಧುಗಿರಿ ತಾಲೂಕಿನ ಕೆಲವು ಭಾಗಗಳೆಲ್ಲ ನಮ್ಮ ಗೌರಿಬಿದನೂರು ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆ ಬರ್ತಾ ಇದ್ದಾರೆ. ಆದ್ರೆ ಅದರ ಒತ್ತಡ ಎಷ್ಟಿದೆ ಅಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟು ಒತ್ತಡ ಇದೆಯೋ ಅಷ್ಟು ಒತ್ತಡ, ಅಷ್ಟು ರೋಗಿಗಳ ಸಂಖ್ಯೆ ನಮ್ಮ ಗೌರಿಬಿದನೂರು ತಾಲೂಕು ಬರ್ತಾ ಇದ್ದಾರೆ. ಆದ್ರಿಂದ ಅಷ್ಟಕ್ಕೆ ತಕ್ಕನಾದಂಥ ರೇಡಿಯಾಲಿಸ್ಟ್ಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು ತುಂಬಾ ಕೊರತೆ ಇದೆ ಸರ್. ಅದನ್ನ ಆದಷ್ಟು ಬೇಗ ಅದನ್ನ ಫುಲ್ಫಿಲ್ ಮಾಡಿಕೊಡ್ಬೇಕು. ಗುಣಮಟ್ಟದ ಸೇವೆ ಸಾರ್ವಜನಿಕ ಸಿಗಬೇಕು ಅಂದರೆ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು ಅಂತ ಒಂದು. ಅದೇ ರೀತಿ ಹೊಸೂರ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಅದರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮೇಲ್ದರ್ಜೆಗೆ ಏರಿಸಿದ್ರಿ. ಅದಕ್ಕೆ ಸಿಬ್ಬಂದಿನೇ ಕೊಟ್ಟಿರಲ್ಲ, 23 ಹುದ್ದೆಗಳು ಬೇಕಾಗಿದೆ. ಅದನ್ನು ಕೂಡ ತಾವು ದಯವಿಟ್ಟು ಗಮನಕ್ಕೆ ಇಟ್ಕೋಬೇಕು ಅನ್ನೋದೊಂದು ಕೋರಿಕೆ ಹೇಳ್ತಾ, ಮಾನ್ಯ ಅಧ್ಯಕ್ಷರ, ಇವಾಗ ನಮ್ಮ ತಾಲೂಕಿನಲ್ಲಿ 100 ಬೆಡ್ ಹಾಸ್ಪಿಟಲ್ ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಕೊನೆ ಹಂತ ಗಮನಿಸಲಿ, ಉತ್ತರ ಕೊಟ್ಟಿದ್ದಾರೆ, ಗಮನಿಸಲಿ. ಈಗ ಕೊಟ್ಟಿದ್ದಾರೆ, 2 ಹಂತದಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಮಾನ್ಯ ಸಚಿವರು. ಆದ್ರೆ ನಂದೇನಂತಂದ್ರೆ ಈಗ ಕಟ್ಟಡ ಆಗ್ತದೆ, ಫಿನಿಶಿಂಗ್ ಅಂತ ಬರ್ತಾ ಇದೆ, ಈ ಟೈಮ್ನಲ್ಲೇ ಕೊಡ್ಬೇಕಾಗುತ್ತೆ. ಈಗ ಹಾಸ್ಪಿಟಲ್ ಕಂಪ್ಲೀಟ್ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬೇಕಾಯ್ತದೆ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಕಾಯ್ತದೆ, ETP ಪ್ಲಾಂಟ್ ಬೇಕಾಗುತ್ತೆ. ಹೀಗೆ ಅನೇಕ ಮೂಲಭೂತ ಸೌಕರ್ಯಗಳನ್ನ ಹಾಸ್ಪಿಟಲ್ ಈಗಲೇ ಕಟ್ಟಡ ನಿರ್ಮಾಣ ಹಂತದಲ್ಲೇ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಕಾ ಒಂದೇ ಸರಿ 3,90,00,000 ಅಮೌಂಟ್ ಅನ್ನ ತಾವು ಈಗಲೇ ಕಟ್ಟಡ ನಿರ್ಮಾಣ ಮುಗಿಯವತ್ತಿ ಕೊಟ್ಟರೆ ಖಂಡಿತವಾಗಿ ಅನುಕೂಲ ಆಗುತ್ತೆ ಅಂತ ತಮ್ಮನ್ನ ಕೇಳ್ಕೊತೀನಿ ಮಾನ್ಯ ಸಚಿವರೇ. ಇದಕ್ಕೆ ಪ್ರತಿಕ್ರಿಯಿಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಶಾಸಕರು ಕೋರಿರುವ ಬೇಡಿಕೆಗಳ ಬಗ್ಗೆ ಅಗತ್ಯವಾಗಿ ಕ್ರಮ ವಹಿಸುವುದಾಗಿ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಬಯಲು ಸೀಮೆ ಭಾಗದ ಕೆರೆಗಳಿಗೆ ನೀರು ಹರಿಸುವ ಮೂಲಕ ಈ ಭಾಗದಲ್ಲಿ ಅಂತರ್ಜಲ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೊಳಿಸಿರುವ HN ವ್ಯಾಲಿ ನೀರು ಅಕ್ರಮವಾಗಿ ತೋಟಗಳಿಗೆ ಬಳಸುತ್ತಿರುವ ರೈತರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ತಹಸೀಲ್ದಾರ್ BN ಸ್ವಾಮಿ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಹಾಗೂ ಗುಡಿಹಳ್ಳಿ ಗ್ರಾಮದ ಬಳಿ ಇರುವ ಸರ್ಕಾರಿ ಕೆರೆಯ ಬಳಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಹಾಕಿಕೊಂಡು ಮೋಟಾರ್ ಬಳಸಿ ಕೆರೆಯ ನೀರು ತೋಟಕ್ಕೆ ಕೆಲವರು ಬಳಸುತ್ತಿದ್ದಾರೆ ಎಂಬ ಮಾಹಿತಿಯ ಮೇರೆಗೆ ಇಂದು ತಹಸೀಲ್ದಾರ್ ನೇತೃತ್ವದಲ್ಲಿ ಬೆಸ್ಕಾಂ ಹಾಗೂ ಪೊಲೀಸ್ ಸಿಬ್ಬಂದಿ ದಾಳಿ ನಡೆಸಿ ಸ್ಥಳದಲ್ಲಿದ್ದ ಮೋಟಾರ್, ಪಂಪ್, ಕೇಬಲ್ ವಶಪಡಿಸಿಕೊಂಡ ನಂತರ ತಹಸೀಲ್ದಾರ್ BN ಸ್ವಾಮಿ ಮಾತನಾಡಿದರು. ಸರ್ಕಾರಿ ಕೆರೆಯ ನೀರು ಅನುಮತಿ ಇಲ್ಲದೆ ಬಳಸುವುದು ಶಿಕ್ಷಾರ್ಹ ಅಪರಾಧ. ಸಾಲದಕ್ಕೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದು ರಾತ್ರಿ ವೇಳೆ ನೀರು ಹರಿಸುವುದು ಮತ್ತಷ್ಟು ಅಪರಾಧ ಹಾಗೂ ಅಪಾಯಕ್ಕೆ ಕಾರಣವಾಗುತ್ತದೆ. ಇದರಿಂದ ಪ್ರಾಣಹಾನಿ ಸಂಭವಿಸುವ ಸಾಧ್ಯತೆಗಳಿವೆ. ಹಾಗಾಗಿ ಯಾರೂ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ನಮ್ಮ ಕೆರೆಗಳಿಗೆ ನೀರು ಬಂದರೆ ಈ ಭಾಗದ ಎಲ್ಲ ರೈತರಿಗೂ ಅನುಕೂಲವಾಗುತ್ತದೆ ಎಂಬುದನ್ನು ಅರಿಯಬೇಕು ಎಂದರು. ಬೆಳಗ್ಗೆ ಗುಡಳ್ಳಿ ಮತ್ತು ಅಬ್ಲೂಡು ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯ
ನೀರನ್ನು ಅಕ್ರಮವಾಗಿ ಹಲವಾರು ದಿನಗಳಿಂದ ಹೊಡಿತಿರೋದು ನಮಗೆ ಕಂಪ್ಲೇಂಟ್ ಇತ್ತು. ಹಾಗಾಗಿ ಇವತ್ತು ನಾವು ಬೆಳಗ್ಗೆ ಒಂದು ಸುಮಾರು 9:00ವರೆಗೆ ಭೇಟಿ ಮಾಡಿದಲ್ಲಿ ಅದು ಸಂಜೆ ಟೈಮು ಕತ್ಲಾದ್ಮೇಲೆ ನೀರು ಹೊಡಿತಾರೆ ಅನ್ನೋದು ಮಾಹಿತಿ ಇತ್ತು. ಹಾಗಾಗಿ ನಾವು ಅಲ್ಲೆಲ್ಲ ಓಡಾಡಿದಾಗ ನಾವು ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೆ ಬೆಸ್ಕಾಂ ಅವರು ಕೂಡ ಬಂದಿದ್ದರು. ಅಲ್ಲಿ ತೋಟದಲ್ಲಿ ಅಕ್ರಮವಾಗಿ ಟ್ರಾನ್ಸ್ಫಾರ್ಮರ್ಗೆ ವೈರನ್ನು ಕರೆಂಟನ್ನು ಕನೆಕ್ಷನ್ ತೊಗೊಂಡು ಮೋಟ್ರನ್ನ ಒಂದು ಕೆರೆ ಪಕ್ಕದಲ್ಲಿದ್ದಂಥ ಕಾಲುವೆಯಲ್ಲಿ ಔಸಿಟ್ಟಿದ್ರು. ಅದನ್ನೆಲ್ಲ ಕೂಡ ಸುಬರ್ದಿಗೆ ತೊಗೊಂಡು ಸೀಸ್ ಮಾಡಿದ್ದೀವಿ. ಅದನ್ನು ಶ್ರೀನಾಥ್ ಅಂತ ಒಬ್ಬ ಹುಡುಗ ಬಂದು ವಿಚಾರಣೆ ಮಾಡಿ, ಇಲ್ಲ ಸರ್ ಅದು ನಾವು ಬೇರೆ ಉದ್ದೇಶಕ್ಕೆ ಅಂತ ಹೇಳಿದಾಗ ಅವ್ರನ್ನೂ ಕೂಡ ನಾವು ವಿಚಾರಣೆಗೆ ಬರಲಿಕ್ಕೆ ಹೇಳಿದ್ವಿ. ಆತನೂ ಬಂದಿದ್ದಾನೆ. ಈಗ ಅದನ್ನು ಸೀಸ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳು ಮೈನರ್ ಇರಿಗೇಷನ್ನು ಹಾಗೂ ಬೆಸ್ಕಾಂ, ಕರೆಂಟನ್ನು ಕದ್ದಿರೋದಕ್ಕೆ ಬೆಸ್ಕಾಮು ಮತ್ತು ನೀರನ್ನು ಕದ್ದಿರೋದಕ್ಕೆ ಮೈನರ್ ಇರಿಗೇಷನ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಸ್ಥಳದಲ್ಲಿ ದೊರೆತ ಮೋಟಾರ್, ಪಂಪ್, ಕೇಬಲ್ ಸದ್ಯಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆ ವಶಕ್ಕೆ ನೀಡಿದ್ದು ಮುಂದಿನ ಕ್ರಮಕ್ಕಾಗಿ ಸಣ್ಣ ನೀರಾವರಿ ಇಲಾಖೆಗೆ ಬರೆಯುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆ ಕ್ರೈಂ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್, ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಕಿರಣ್, ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್, ಗ್ರಾಮ ಲೆಕ್ಕಿಗ ಮುನಿರಾಜು, ಬೆಸ್ಕಾಂ ಸಿಬ್ಬಂದಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ದಕ್ಷಿಣ ಕಾಶಿ ನಂಜನಗೂಡು ನಗರದ ಹೃದಯ ಭಾಗದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಗರ್ಭಿಣಿಗೆ ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆ ನೀಡುತ್ತಿರುವುದು ಮನಕಲಕುವಂತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಸಚಿವ ಮಹದೇವಪ್ಪನವರ ಉಸ್ತುವಾರಿ ವಹಿಸಿರುವ ಜಿಲ್ಲೆಯಲ್ಲಿಯೇ ವೈದ್ಯರಲ್ಲದೆ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಆಂಬ್ಯುಲೆನ್ಸ್ನಲ್ಲಿಯೇ ಗರ್ಭಿಣಿಗೆ ಚಿಕಿತ್ಸೆ ನೀಡುವ ದೌರ್ಭಾಗ್ಯ ಎದುರಾಗಿರುವುದು ರಾಜ್ಯದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಇಂದು ಬೆಳಗ್ಗೆ 10 ಗಂಟೆಯಾದರೂ ಯಾವೊಬ್ಬ ವೈದ್ಯರು ಆಸ್ಪತ್ರೆಗೆ ಬಾರದೆ ನಿರ್ಲಕ್ಷ್ಯ ತೋರಿದ್ದು ವೈದ್ಯರ ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿಯಾಗಿದೆ. ನಂಜನಗೂಡು ತಾಲೂಕಿನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ದೊಡ್ಡ ಆಸ್ಪತ್ರೆಯಾಗಿದೆ. ಸಾಕಷ್ಟು ಗರ್ಭಿಣಿ ಮತ್ತು ಬಾಣಂತಿಯರು ಗಡಿ ಭಾಗದಿಂದಲೂ ಈ ಆಸ್ಪತ್ರೆಗೆ ಬರ್ತಾರೆ. ಆದರೆ ಉತ್ತಮ ಸೇವೆ ಸಿಗುತ್ತಿಲ್ಲ. ರಾತ್ರಿ ಪಾಳಿಯಲ್ಲಿ ವೈದ್ಯರಿಲ್ಲ. ಬೆಳಗ್ಗೆ ಆಸ್ಪತ್ರೆಗೆ ಬಂದರೂ ವೈದ್ಯರ ದರ್ಶನವಾಗಿಲ್ಲ. ಆಸ್ಪತ್ರೆಯಲ್ಲಿರುವ 2 ಮಹಿಳಾ ವೈದ್ಯಾಧಿಕಾರಿಗಳ ಕಾರ್ಯವೈಖರಿಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ವೇಳೆ ವೈದ್ಯಕೀಯ ಸೇವೆ ಸ್ಥಗಿತವಾಗಿದ್ದು, ಗರ್ಭಿಣಿ ಮತ್ತು ಬಾಣಂತಿಯರು ಬಂದರೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೈದ್ಯರಿಲ್ಲದ ಕಾರಣ ಇಂದು ಆಂಬ್ಯುಲೆನ್ಸ್ನಲ್ಲಿಯೇ ಚಿಕಿತ್ಸೆ ನೀಡಲಾಗಿದೆ. ನಂತರ ಮೈಸೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ನಾವೊಬ್ಬ ಮಹಿಳೆ ರೋಗಿಯನ್ನು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ನಾವು 9 ಗಂಟೆಗೆ ರೋಗಿಯನ್ನು ಕರ್ಕೊಂಡ್ಬಂದಿರ್ತಕ್ಕಂಥದ್ದು. ಇಲ್ಲಿ ರಾತ್ರಿಲಿ ಡ್ಯೂಟಿ ಮಾಡ್ತಕ್ಕಂಥ ಡಾಕ್ಟ್ರು ಬೇಗ ಹೊರಟುಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಿಬ್ಬಂದಿಗಳು. ಜೊತೆಗೆ ಬೆಳಿಗ್ಗೆ ಏನು ಡೇ ಡ್ಯೂಟಿ ಇದೆ, ಡೇ ಡ್ಯೂಟಿಯವರು ಕೂಡ 10 ಗಂಟೆ ಆದರೂ ಕೂಡ ಇಲ್ಲಿ ಬಂದಿಲ್ಲ. ಇಲ್ಲಿ ಪೇಷಂಟ್ಗಳಿಗೆ ಮತ್ತು ಹೆರಿಗೆ ಬಂದಿರತಕ್ಕಂಥ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಸಾವು ನೋವು ಅದರ ಜವಾಬ್ದಾರಿ ಯಾರು? ಆದ್ದರಿಂದ ಮಾನ್ಯ ಆಡಳಿತ ವ್ಯವಸ್ಥೆ ಮತ್ತು ಜಿಲ್ಲಾಧಿಕಾರಿಗಳಾಗ್ಬೋದು ಮತ್ತು DHO ಆಗಿರ್ಬೋದು ಈ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಇಲ್ಲೇನು ಈ ವೈದ್ಯರು ನಿರ್ಲಕ್ಷ್ಯತನ ವಹಿಸಿ ಇವರು ಬೇಗ ಹೊರಟುಬಿಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಏನು ಈ ಒಂದು ಆಸ್ಪತ್ರೆಗೆ ಏನು ತಾಲೂಕಿನಾದ್ಯಂತ ಗಡಿ ಭಾಗದಂಥ ಎಡೆಯಾಲದಿಂದ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಈ ಒಂದು ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಇಲ್ಲಿ ಉತ್ತಮವಾಗಿ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋ ನಂಬಿಕೊಂಡು ಇಲ್ಲಿ ಬಂದಿರತಕ್ಕಂಥ ರೋಗಿಗಳಿಗೆ ಈ ಥರದ ಅವ್ಯವಸ್ಥೆ ಕಾಡ್ತಾ ಇದೆ. ಜೊತೆಗೆ ಏನು ಇಲ್ಲಿ ಯಂತ್ರೋಪಕರಣಗಳು ಸ್ಕ್ಯಾನಿಂಗ್ ಆಗ್ಬೋದು ಮತ್ತು ರಕ್ತ ಪರೀಕ್ಷೆ ಆಗ್ಬೋದು, ಇದು ಯಾವುದು ಕೂಡ ಯಂತ್ರೋಪಕರಣಗಳು ಇದ್ದರೂ ಕೂಡ ಇಲ್ಲಿ ವೈದ್ಯಕರು ಹೊರಗಡೆಗೆ ಏನು ಖಾಸಗಿ ಕ್ಲಿನಿಕ್ಗಳಿಗೆ ಲ್ಯಾಬ್ಗಳಿಗೆ ಇವರು ಹೊರಗಡೆ ಮಾಡಿಸಿ ಅಂತೇಳಿ ಸ್ಕ್ಯಾನಿಂಗ್ ಆಗ್ಬೋದು, ರಕ್ತ ಪರೀಕ್ಷೆ ಆಗ್ಬೋದು, ಇವರು ಹೊರಗಡೆ ಬರೆಸ್ತಾ ಇದ್ದಾರೆ. ಜೊತೆಗೆ ಮೆಡಿಸನ್ನು ಏನು ಮಾತ್ರೆಗಳಿದೆ ಎಲ್ಲನೂ ಕೂಡ ಇವರು ಇಲ್ಲಿರ್ತಕ್ಕಂಥದ್ದನ್ನ ಅಲ್ಲೇ ಹೊರಗಡೆ ಬರೆದು ಈ ಬಡ ರೋಗಿಗಳನ್ನ ಇವರು ಸುಲಿಗೆ ಮಾಡ್ತಾ ಇದ್ದಾರೆ.
ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇ ಸೇವೆ ಇದ್ದರೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸ್ಥಗಿತವಾಗಿದೆ. ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇಗೆ ಖಾಸಗಿ ಆಸ್ಪತ್ರೆಗಳತ್ತ ಕಳುಹಿಸುತ್ತಿದ್ದಾರೆ. ಅಲ್ಲದೆ ಔಷಧಿಗಳನ್ನು ಖಾಸಗಿ ಔಷಧಿ ಅಂಗಡಿಗಳಿಗೆ ಬರೆಯುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಮಯಕ್ಕೆ ಸರಿಯಾಗಿ ಬಾರದೆ ನಿರ್ಲಕ್ಷ್ಯ ವಹಿಸಿರುವ ವೈದ್ಯರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಬಸವಟ್ಟಿಗೆ ನಾಗೇಂದ್ರ ಒತ್ತಾಯಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಾರ್ಚ್ 8ರ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ 132 ಪ್ರಕರಣಗಳನ್ನು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ 118 ಪ್ರಕರಣಗಳನ್ನು ಗುರುತಿಸಲಾಗಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ತಿಳಿಸಿದರು. ಶಿಡ್ಲಘಟ್ಟ ನಗರದ ನ್ಯಾಯಾಲಯ ಸಭಾಂಗಣದಲ್ಲಿ ಮಾರ್ಚ್ 8ರಂದು ನಡೆಯಲಿರುವ ಲೋಕ ಅದಾಲತ್ ಕುರಿತು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಮಾತನಾಡಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದು ಇತ್ಯರ್ಥಪಡಿಸಲು ಅವಕಾಶವಿರುವ ಹಾಗೂ ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ವಕೀಲರು ಮತ್ತು ಕಕ್ಷಿದಾರರ ಪರಸ್ಪರ ಸಹಕಾರದೊಂದಿಗೆ ಮಾರ್ಚ್ 8ರಂದು ನಡೆಯಲಿರುವ ಲೋಕ ಅದಾಲತ್ನಲ್ಲಿ ರಾಜಿ ಮೂಲಕ ಇತ್ಯರ್ಥಪಡಿಸಲಾಗುವುದು ಎಂದರು. ಕಾನೂನು ಸೇವಾ ಸಮಿತಿ ಮೂಲಕ ನಿರಂತರವಾಗಿ ರಾಜಿ ಪಂಚಾಯಿತಿ ಮೂಲಕ ವ್ಯಾಜ್ಯ ಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ. ಇದರ ಹೊರತಾಗಿಯೂ ವಿಶೇಷವಾಗಿ ಲೋಕ ಅದಾಲತ್ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಲವಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ. ಚೆಕ್ಕು ಅಮಾನ್ಯ ಪ್ರಕರಣಗಳು, ಸಾಲ ವಸೂಲಾತಿ ನ್ಯಾಯಾಧಿಕರಣ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ಪ್ರಕರಣಗಳು ಹಾಗೂ ಸಿವಿಲ್ ಪಿಂಚಣಿ ಪ್ರಕರಣಗಳನ್ನು ರಾಜಿ ಮೂಲಕ ಇಬ್ಬರು ಕಕ್ಷಿದಾರರ ಮನವೊಲಿಸಿ ಇತ್ಯರ್ಥಪಡಿಸಲಾಗುವುದು ಎಂದರು. ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಸೇರಿದಂತೆ ಗುರುತಿಸಿ ರಾಜಿಗೆ ಅಂತ ಹಾಕೊಂಡಿದ್ದೀವಿ. ಈಗ 8ನೇ ತಾರೀಕು ಅದು ರಾಜಿಗೆ ಅಂತ ಮತ್ತೆ ನಾವು ಕಕ್ಷಿದಾರರು ಬಂದರೆ ಮತ್ತೆ ಅವ್ರನ್ನ ಮನವೊಲಿಸಿ ಆದಷ್ಟು ರಾಜಿ ಮೂಲಕ ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ನಾವು ಅವ್ರಿಗೆ ತಿಳಿಸ್ತೀವಿ. ಮತ್ತು ಅದರಲ್ಲಿ ಮುಖ್ಯವಾಗಿ ನಮಗೆ ಬ್ಯಾಂಕ್ ಸೂಟ್ಗಳು ಈಗ ಒಂದು ಪರಿಕಲ್ಪನೆ ಏನಂದರೆ ಸಾಲ ತೊಗೊಂಡಿರೋದು ಸಾಲನ ಸರ್ಕಾರ ಇವತ್ತಲ್ಲಾಗಲೇ ಮನ್ನಾ ಮಾಡುತ್ತೆ ಅಂತ. ಅದು ಎಲ್ಲ ಸಂದರ್ಭಗಳಲ್ಲೂ ಸಾಧ್ಯತೆಗಳು ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸರ್ಕಾರ ಮಾಡಿದ್ದುಂಟು, ಆದರೆ ಜನ ಎಲ್ಲ ಸಂದರ್ಭದಲ್ಲೂ ಎಲ್ಲ ರೀತಿ ಸಾಲಗಳಿಗೂ ಮನ್ನಾ ಆಗುತ್ತೆ ಅಂತ ತಿಳ್ಕೊಂಡು ಅವರು ಬ್ಯಾಂಕ್ ಅವ್ರು ಹೋಗಿ ನೋಟಿಸ್ ಕೊಟ್ಟರು, ತಿಳುವಳಿಕೆ ನೀಡಿದ್ರು ಕೂಡ ಮುಂದೆ ಬರುತ್ತೆ ಸಾಲ ಕಟ್ಟಕ್ಕೆ. ಅದ್ರ ಮೇಲೆ ಬಡ್ಡಿ ಮೇಲೆ ಬಡ್ಡಿ ಅದು ಲಕ್ಷಾಂತರ ರೂಪಾಯಿ ಮೇಲೆ ಏರಿರುತ್ತೆ. ಆಮೇಲೆ ಕೋರ್ಟಿಗೆ ಬಂದು ಬ್ಯಾಂಕ್ ಅವ್ರು ಕೇಸ್ ಹಾಕಿರ್ತಾರೆ. ಅವಾಗಲೂ ಕೂಡ ಅವರು ಸಮನ್ಸ್ ಕಳಿಸಿದ್ರೆ ಅವರು ಸಾಲ ತೊಗೊಂಡವ್ರು ಕೋರ್ಟಿಗೆ ಬರೋದಿಲ್ಲ. ಸೊ ನಾನು ಹೇಳೋದೇನೆಂದರೆ ಈ ಥರ ಸಾಲ ತೊಗೊಂಡಿರೋ ವಿಚಾರ ಇದ್ದಾಗ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ದಯವಿಟ್ಟು ಮುಂದೆ ಬರಲಿ. ಅವ್ರು ತೊಗೊಂಡಿರೋರು ಬ್ಯಾಂಕ್ ಅವ್ರನ್ನ ಕರೆಸಿ ನಾವು ಮಾತಾಡ್ತೀವಿ. ಎಷ್ಟು ಸಾಧ್ಯನೋ ಅಷ್ಟು ವೇ ಅಪ್ ಮಾಡಿ ಇಂಟ್ರೆಸ್ಟು ಮತ್ತೊಂದು ಅವ್ರಿಗೆ ಸಾಲನ ತೀರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ಸ್ವಯಂ ಪ್ರೇರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಮುಂದಾಗುವುದರಿಂದ ಎರಡೂ ಕಡೆಯವರೆಗೂ ಒಪ್ಪಿಗೆಯಾಗುವಂತೆ ಪ್ರಕರಣ ತೀರ್ಮಾನವಾಗುವುದರಿಂದ ಇಬ್ಬರ ನಡುವಿನ ಬಾಂಧವ್ಯ ಉಳಿದು ವಿವಾದ ಸುಖಾಂತ್ಯಗೊಳ್ಳುತ್ತದೆ. ನ್ಯಾಯಾಲಯಗಳಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವಿರುತ್ತದೆ. ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ನ್ಯಾಯಾಲಯ ಶುಲ್ಕವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡಲಾಗುವುದು ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028.
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪರಿಶಿಷ್ಟ ಜಾತಿ ಪಂಗಡದ ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನ ಇತರ ಯೋಜನೆಗಳಿಗೆ ಉಪಯೋಗಿಸುತ್ತಿರುವ ಸರ್ಕಾರದ ನಡೆ ಖಂಡಿಸಿ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಬಿಜೆಪಿ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಬೀದರ್ ಜಿಲ್ಲಾ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಾನಂದ ಮಂಠಾಳ್ಕರ್, ಮಾಜಿ ಶಾಸಕ ಗುಂಡಪ್ಪ ವಕೀಲ್, ಈಶ್ವರ್ ಸಿಂಗ್ ಇನ್ನೂ ಹಲವರು ಹಾಜರಿದ್ದರು. ಮಾರ್ಚ್ 8ರಂದು ಕೊಳ್ಳೇಗಾಲದ ರೋಟರಿ ಭವನದಲ್ಲಿ ಶಿಕ್ಷಕರಿಗಾಗಿ ವಿಶೇಷ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ರೂಪ್ಸಾ ಜಿಲ್ಲಾಧ್ಯಕ್ಷ ನಂಜುಂಡಸ್ವಾಮಿ ಹೇಳಿದರು. ಚಾಮರಾಜನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳಿಗೆ ಅರ್ಹ ಮತ್ತು ಅನುಭವಿ ಶಿಕ್ಷಕಿಯರನ್ನು ಒದಗಿಸುವುದು ಹಾಗೂ ಶಿಕ್ಷಕರಿಗೆ ಉತ್ತಮ ಉದ್ಯೋಗಾವಕಾಶವನ್ನು ಕಲ್ಪಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ ಎಂದರು. ಶಿಕ್ಷಕರಿಗೆ ಉತ್ತಮ ಅವಕಾಶವನ್ನು ಒದಗಿಸುವ ಜೊತೆಗೆ ಶಾಲೆಗಳಿಗೂ ಗುಣಮಟ್ಟದ ಶಿಕ್ಷಕರನ್ನು ಆಯ್ಕೆ ಮಾಡಲು ಸಹಕಾರಿಯಾಗಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರೂಪ್ಸಾ ಗೌರವ ಅಧ್ಯಕ್ಷ ರಮೇಶ್, ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ಉಮೇಶ್ ಚಂದ್ರ, ರೋಟರಿ ಕ್ಲಬ್ ಅಧ್ಯಕ್ಷೆ ಸರಸ್ವತಿ ಹೊನ್ನಪ್ಪ ಇನ್ನೂ ಹಲವರು ಹಾಜರಿದ್ದರು. ಅಂಬೇಡ್ಕರ್ ಅವರ ಸಂವಿಧಾನದ ಕೊಡುಗೆ ದೇಶಕ್ಕೆ ಅಪಾರವಾದುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಹೇಳಿದರು. ಚಾಮರಾಜನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ 75ನೇ ಸಂವಿಧಾನ ಅಮೃತ ಮಹೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬೋಧಿದತ್ತ ಬಂತೇಜಿ, ತಹಸೀಲ್ದಾರ್ ಗಿರಿಜಾ, ವಕೀಲ ಪುಟ್ಟಸ್ವಾಮಿ, ಪ್ರಾಂಶುಪಾಲ ಗುರುಪ್ರಸಾದ್, ಪ್ರಾಧ್ಯಾಪಕ ನೀಲಕಂಠಸ್ವಾಮಿ, ಗುರುರಾಜ್ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. PLD ಬ್ಯಾಂಕ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಬ್ಯಾಂಕ್ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ. ರಜೆ ಹಾಕಿದ್ದ ವ್ಯವಸ್ಥಾಪಕರು ಅನಿವಾರ್ಯವಾಗಿ ಬ್ಯಾಂಕಿಗೆ ಬಂದು ಕಾಂಗ್ರೆಸ್ ಕೇಳಿದ ದಾಖಲೆ ನೀಡಿದ ವ್ಯವಸ್ಥಾಪಕ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ರಸ್ತೆಯಲ್ಲಿ ರೈಲ್ವೆ ಇಲಾಖೆಯಿಂದ ಸರ್ವೆ.
ಶಿಡ್ಲಘಟ್ಟ ರಸ್ತೆ ಸೇರಿ ಪಕ್ಕದ ಜಮೀನಿನವರು ರೈಲ್ವೆ ಆಸ್ತಿ ಒತ್ತುವರಿ ಪತ್ತೆ. ಶೀಘ್ರದಲ್ಲೇ ಡಬಲ್ ಟ್ರ್ಯಾಕ್ ಬರಲಿರುವ ಕಾರಣ ಸರ್ವೆಯಿಂದ ಅಧಿಕಾರಿಗಳು. ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದ ಯುಜಿಡಿ ಸಮಸ್ಯೆ. ನಗರದ 9ನೇ ವಾರ್ಡಿನಲ್ಲಿ ಕುಡಿಯುವ ನೀರಿಗೆ ಸೇರುತ್ತಿರುವ ಯುಜಿಡಿ ನೀರು. ಕಳೆದ ಹಲವು ದಿನಗಳಿಂದ ಸ್ಥಳೀಯರ ಪರದಾಟ. ಸಮಸ್ಯೆ ಪರಿಹಾರದ ಭರವಸೆ ನೀಡಿದ ಉಪಾಧ್ಯಕ್ಷ. ಬಾಗೇಪಲ್ಲಿ ತಾಲೂಕು ಕ್ರೀಡಾಂಗಣದ ಉನ್ನತೀಕರಣಕ್ಕೆ ಅಗತ್ಯ ಸೌಲಭ್ಯ ನೀಡುವ ಭರವಸೆ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. 3 ಕೋಟಿ ಅನುದಾನದಲ್ಲಿ ಸದನದಲ್ಲಿ ಶಾಸಕರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.